ಸರ್, ಈಗ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ. ಮುನಿಯಪ್ಪನವರು, ಸುರೇಶ್ ಅವರು, ಸುಧಾಕರ್ ಅವರು, ನಮ್ಮ ಭಾಗದ ಕೃಷ್ಣ ಬೈರೇಗೌಡರು 4 ಜನ ಚರ್ಚೆ ಮಾಡಿದ್ದಾರೆ. ಗಮನಕ್ಕೆ ತಂದು ನಾನು ಶಿವರಾಜ್ ಸಿಂಗ್ ಚೌಹಾಣ್ ಅವ್ರ ಜೊತೆ ಮಾತನಾಡಿದೆ. ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟ್ರಿ, ಹಾರ್ಟಿಕಲ್ಚರ್ ಮಿನಿಸ್ಟ್ರಿ ಎರಡೂ ಅವರಿಗೆ ಬರುತ್ತೆ. ಸೊ ನಾನು ಈ ತರ ಸಮಸ್ಯೆ ಆಗಿದೆ, ಪತ್ರ ಬರ್ತಿದ್ದೀನಿ, ಕೂಡಲೇ MSPಗೆ ಅವ್ರು ಸ್ವಲ್ಪ ನಿಮ್ ಸಪೋರ್ಟ್ ಬೇಕಾಗುತ್ತೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಾರೆ. ಅವ್ರು ಇವತ್ತೇ ಫೈಲ್ ತರಿಸಿ ನಾನು ಏನ್ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಡಿಸಿಷನ್ ತಗೋತೀನಿ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ಡಿಸಿಷನ್ ನೋಡಿ ನಾಳೆ ಬೆಳಗ್ಗೆ ಏನು ಅಡಿಷನಲ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಮಾಡೋಣ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳು ಎಲ್ರಿಗೂ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ ಭಾಗದ ಯಾರು ನಾವು ಬೆಳೆ ಮಾಡಿದ್ದಾರೆ ಅವ್ರಿಗೆ ಏನ್ ನಷ್ಟ ಆಗ್ತಾ ಇದೆ, ಅವ್ರಿಗೆ ಯಾವ್ದಾರ ರೀತಿಯಲ್ಲಿ ಸರ್ಕಾರ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಚರ್ಚೆ ಆಗಿದೆ. ಬಹುಶಃ ನಾಳೆ ಅಥವಾ ನಾಡಿದ್ದೊಳಗಡೆ ಒತ್ತೀವಿ. ಸರ್, ಮಧ್ಯಂತರ ಬೆಂಬಲ ಬೆಲೆ ಮಧ್ಯಂತರವಾಗಿ ಏನಾದ್ರು ರಾಜ್ಯ ಸರ್ಕಾರದಿಂದ ಕೊಡಬಹುದಾಗಿತ್ತು. ಕೇಂದ್ರದ ನಂಬ್ಕೊಂಡು ಅವ್ರು ಕೊಡ್ತಾರೋ ಇಲ್ಲ ಅನ್ನೋದು ಬೇರೆ, ಪಾಸಿಟಿವ್ ಆಗಿ ಕೊಡ್ತಾರೆ ಅನ್ನೋ ಹೋಪ್ ಇದೆ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮೊನ್ನೆ ಬಂದಾಗ ಹೇಳಿದ್ದಾರೆ, ಅವರು ಬಿಜೆಪಿಯವರು ಆದ್ರೂ ಸೊ ರೈತರ ಪರವಾಗಿ ಇರ್ತಕ್ಕಂಥದ್ದು 3 ಬಾರಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಾರೆ. ನಾನು ಅವರಿಗೆ ಕಳೆದ 1 ವರ್ಷದಲ್ಲಿ ಅವ್ರ ಜೊತೆ 2-3 ಸಂಪರ್ಕ ಮಾಡಿದಾಗ ಸೊ ಯಾವುದೇ ತರದ ಆ ತರ ಪಾರ್ಟಿ ಏನೋ ಭಿನ್ನಾಭಿಪ್ರಾಯ ಇದ್ದರೆ ಮಾಡಿರ್ತಕ್ಕಂಥದ್ದು ನೋಡಿದ್ದಾರೆ. ಅದಕ್ಕೆ ನಮಗೆ ಹೋಗಿದೆ. ನಾಳೆನೇ ಡಿಸಿಷನ್ ಸರ್, ಯಾವ ರೀತಿ ಸರ್ ಆಗುತ್ತೆ? ಸರ್ವೆ ಮಾಡ್ತೀರಾ ಅಥವಾ ಈಗ ಅದು ಮೆಥಡ್ ಇಲಾಖೆ ಇದೆ, ರೆವಿನ್ಯೂ ಇಲಾಖೆ ಇದೆ, ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಜಿಲ್ಲಾಧಿಕಾರಿ ಫಾರ್ಮಾಲಿಟೀಸ್ ಮಾಡಿ ಅವ್ರ ಅಕೌಂಟ್ ಎಲ್ಲ ತೊಂದರೆ ಆಗಲ್ಲ. ಡಿಸಿಷನ್ ನಾಳೆ ಸರ್, ಕುಮಾರಸ್ವಾಮಿ ಹೇಳ್ತಾರೆ 5 ಸಾವಿರ ಒಂದೇ ದಿನದಲ್ಲಿ ಘೋಷಣೆ ಮಾಡಿದೆ ಅಂತ. ಒಂದೇ ದಿನದಲ್ಲಿ ಈ ಸಮಸ್ಯೆ ಕುಮಾರಸ್ವಾಮಿ ಅವರು ಒಬ್ಬರೇ ಇವೆಲ್ಲ ಮಾಡಕ್ ಸಾಧ್ಯ. ಅದಕ್ಕೆ ಅವ್ರಿಗೆ 123-150 ಎಲ್ಲ ಸಿಕ್ಕಾಪಟ್ಟೆ ಮಾಡ್ತಾರೆ. ಅವ್ರೊಬ್ಬರೇನೆ ಯಾರ ಕೈಲೂ ಸಾಧ್ಯ ಇಲ್ಲ. ಕೋಆಪರೇಟಿವ್ ನಲ್ಲಿ ಕೊಟ್ಟಿದ್ದು ಸಾಲ ಮನ್ನಾ ಮಾಡಿ ದುಡ್ಡು ರಿಲೀಸ್ ಮಾಡದಲ್ಲೇ ಹೋಗಿತ್ತು. ಕುಮಾರಸ್ವಾಮಿ ಅವರು ಒಬ್ಬರೇನೆ ಸಾಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.